ಚಿಕ್ಕೋಡಿಯಲ್ಲಿ ರೈತರು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಸವ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಚಿಕ್ಕೋಡಿಯಲ್ಲಿ ಸರ್ಕಾರದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಸವ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಪ್ಪಾಣಿ, ಮುಧೋಳ, ವಿಜಯಪುರ, ಬೆಳಗಾವಿ ಸೇರಿದಂತೆ ಸಾಕಷ್ಟು ಹೋರಾಟ ನಡೆಸ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಯನ್ನು ತಡೆದು ರೈತರು ಇದೀಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲವನ್ನು ನೀಡಬೇಕು ಅಂತ ಆಗ್ರಹಿಸಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ರೈತರು ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಪಾಲ್ಗೊಂಡು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಬೆಳಗಾವಿ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಕಡೆಯೂ ಕೂಡ ಈಗಾಗಲೇ ರೈತರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಕಬ್ಬಿನ ಬೆಳೆಗೆ ಒಂದು ನಿಗದಿತ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಕನಿಷ್ಠ 3,500 ರೂಪಾಯಿ ಆದರೂ ಬೆಂಬಲ ಬೆಲೆಯನ್ನಾಗಿ ಘೋಷಣೆಯನ್ನ ಮಾಡಬೇಕು ಅಂತ ರೈತರು ಈಗಾಗಲೇ ಸಾಕಷ್ಟು ಒತ್ತಾಯವನ್ನ ಮಾಡಿದ್ರು. ಅಂದ್ರೆ ರೈತರಿಗೆ ಒಂದ್ ಕಡೆ ಬೆಳೆ ಹಾನಿ ಆಗ್ತಾ ಇದೆ, ಬೆಳೆ ನಾಶ ಆಗ್ತಾ ಇದೆ, ಮತ್ತೊಂದು ಕಡೆ ಅದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಸಾಲ ಸೋಲ ಮಾಡಿ ನಾವು ಬೆಳೆಯನ್ನ ಬೆಳೆದಿರ್ತೀವಿ, ಅದಕ್ಕೆ ಅದು ನಾಶವಾದಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ನಮಗೆ ಒಂದು ಪರಿಹಾರ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ನಮಗೆ ಬೆಂಬಲ ಬೆಲೆಯನ್ನು ಕೂಡ ಕೊಡ್ಲಿಲ್ಲ ಅಂತ ಅಂದ್ರೆ ಏನು ಮಾಡಬೇಕು? ನಾವು ನಮ್ಮ ಹೆಂಡತಿ ಮಕ್ಕಳನ್ನ ನಾವು ಯಾವ ರೀತಿ ಸಾಕೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಈಗಾಗಲೇ ಸಾಕಷ್ಟು ರೈತರು ಹಲವಾರು ಕಡೆ ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅದೇ ರೀತಿ ಇದೀಗ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲೂ ಕೂಡ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಈ ಪ್ರತಿಭಟನೆಯಲ್ಲಿ ಸಾಕಷ್ಟು ರೈತರು ಭಾಗಿಯಾಗಿದ್ದಾರೆ. ರಸ್ತೆ ಮಧ್ಯೆ ಒಂದು ಟೈರ್ ಅನ್ನ ಸುಟ್ಟು ಹಾಕುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಘೋಷಣೆ ಮಾಡದೆ ಇರತಕ್ಕಂತ ರಾಜ್ಯ ಸರ್ಕಾರಕ್ಕೆ ನಿಗದಿ ಮಾಡದೆ ಇರತಕ್ಕಂತ ರಾಜ್ಯ ಸರ್ಕಾರಕ್ಕೆ ಇರೋದು 3,500 ರೂಪಾಯಿ ದರವನ್ನು ಘೋಷಣೆ ಮಾಡಬೇಕು ಅನ್ನೋದರಲ್ಲಿ ಸರ್ಕಾರ ವಿಫಲ ಆಗಿದೆ. ಹಾಗಾಗಿ ಇವತ್ತು ನಾವು ಚಿಕ್ಕೋಡಿ ಬಂದ್ ಕರೆಯನ್ನು ಕೊಟ್ಟಿದ್ದೀವಿ. ಯಾರಿಗೂ ಕೂಡ ಒಂದು ತ್ರಾಸ ಆಗಬೇಕು, ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ರೀತಿಯಿಂದ ಎಲ್ಲ ಅಂಗಡಿ ಮುಂಗಡದವರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಕ್ಕಂಥದ್ದನ್ನು ನಾವು ಬೆಂಬಲ ಅವರು ಘೋಷಣೆ ಏನು ಸೂಚಿಸಿದರು. ಸೊ ಅದಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಮತ್ತು ಈಗ ರಾಜ್ಯ ಸರ್ಕಾರ ನಡೆದಿರ್ತಕ್ಕಂಥ ನೀತಿ ನಿಯಮಗಳು ಏನಾಗಿದಾವೆ ಅಂತಂದ್ರೆ ಅವರು ಕೇಂದ್ರ ಸರ್ಕಾರದ ಮೇಲೆ ಹಾಕಕ್ಕಂಥದ್ದು ಅವರು ಮಾಡಾಕಿದರು. ಸೊ ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳು ಸರ್ಕಾರದ ಮೇಲೆ ಹಾಕಿದರು. ನಮ್ಮ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಮ್ಯಾಗ ಹಾಕ್ತಾರೆ. ಇವರು ರೈತರನ್ನ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಾದರು. ಇದನ್ನ ಇಂತಹ ಒಂದು ನೀವು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನ ಬಿಟ್ಟು ಏನು ರೈತರ ಬೇಡಿಕೆ ಏನಿದೆ, ಕಬ್ಬು ಬೆಳೆಗಾರರ ಬೇಡಿಕೆ 3,500 ರೂಪಾಯಿ ದರವನ್ನು ಘೋಷಣೆ ಮಾಡ್ತಕ್ಕಂಥದ್ದನ್ನ ಮಾಡಬೇಕಾಗ್ತೈತಿ. ಈಗ ಏನು ಅವರ ಒಂದು 3,200 ರೂಪಾಯಿ ದರ ಬಂದು ನಮ್ಗೆ ಘೋಷಣೆ ಮಾಡಿ ಹೋಗಿದರು, ಬಟ್ ಅದಕ್ಕೆ ನಾವು ಒಪ್ಪಿಲ್ಲ. ಸೊ ಹಾಗಾಗಿ ನಮ್ದು ಒಂದು ಏನು 3,500 ಇತ್ತು ಅದನ್ನ 3,400ಕ್ಕೆ ಇಳಿಕೆ ಮಾಡ್ಕೊಂಡೆವು. ಇವರಿಗೆ ಏನಾದರೂ ಸ್ವಲ್ಪನಾದರೂ ಜವಾಬ್ದಾರಿ, ನಾವು ರೈತರ ಪರವಾಗಿ ಇದ್ದೀವಪ್ಪ ಅನ್ನೋದು ಏನಾದರೂ ಒಂದು ನೈತಿಕತೆ ಅಥವಾ ಒಂದು ಏನಾದರೂ ಒಂದು ಗೌರವ ಅನ್ನೋದು ಇದ್ರೆ ಇವರು ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ಏನಾದರೂ ಜನಪ್ರತಿನಿಧಿ ನಾವು ಆಗಬೇಕು ಅನ್ನೋದು ಏನಾದರೂ ಇದ್ರೆ